ಡಾಕ್ಟರ್ಗಳು ಬರ್ತಾ ಇದ್ದಾರೆ, ಕಾಮನ್ ಆಗಿ ಕೊಡ್ತಾರೆ ಸರ್ ಮಾತ್ರೆ. ಜಾಸ್ತಿ ಆದಾಗ ಸ್ವಲ್ಪ ಕಷ್ಟ ಸರ್. ಯಾರು ರೌಡಿಗಳು ಪರಿಚಯ ಆಗಿದ್ರ? ಯಾರು ಸಾಚಗಳಲ್ಲ ಸರ್, ಅಮ್ಮನಂದ್ರೆ ಬಿಡಲ್ಲ. ನೀವ್ಯಾಕೆ ಜೈಲ್ ಸೇರಿದ್ರಿ? ಯಾರು ಸುಮ್ಮನೆ ಹೊಡೆಯಲ್ಲ ಸರ್, ಜೀವಂತವಾಗಿ ಮುಗಿಸ್ಬಿಡ್ತಾರೆ ಸರ್. ಪ್ರಕಾಶ್ ಸರ್, ಇನ್ನು ಅಲ್ಲಿ ಒಳಗಡೆ ಹುಷಾರ್ ಇಲ್ಲದೆ ಇರೋಂಥ ಟೈಮಲ್ಲಿ ಅಲ್ಲಿ ಡಾಕ್ಟರ್ಗಳು ಬರ್ತಾ ಇದ್ದಾರೆ, ಟ್ರೀಟ್ಮೆಂಟ್ಗಳು ನಡೀತಾ ಇತ್ತು ಸರ್? ಡಾಕ್ಟ್ರು ಬೆಳಗ್ಗೆ 10 ಗಂಟೆಯಿಂದ ಸರ್ 10 ಗಂಟೆಯಿಂದ 6 ಗಂಟೆವರೆಗೂ ಇರ್ತಾರೆ. ಡೈಲಿ ಇರ್ತಾರೆ ಸರ್. ಕಾಮನ್ ಆಗಿ ತೆಗ್ದಿರುತ್ತೆ. ಇನ್ ಕೇಸ್ ಜ್ವರನ ಕೆಮ್ಮು ಏನಿದ್ರು ಕಾಮನ್ ಆಗಿ ಕೊಡ್ತಾರೆ ಸರ್ ಮಾತ್ರೆ. ಅವ್ರಂತದಕ್ಕೆ ಹಿಂಗೆ ಬಂದಿದೆ, ಅದೇ ಹೊರಗಡೆ ಬಂದಾಗ ಅಣ್ಣ ತಮ್ಮ ಎಷ್ಟು ಕಾಳಜಿ ವಹಿಸಿ ಕರ್ಕೊಂಡು ಹೋಗ್ತಾರಲ್ಲ ಸರ್, ನಮ್ಮ ಅಣ್ಣಂಗೆ ಹಿಂಗಾಗಿದೆ. ಆ ರೀತಿ ಏನಿಲ್ಲ ಸರ್, ಅದು ಆ ರೀತಿ ಏನಿಲ್ಲ. ಜನರಲ್ ಆಗಿ ನಾವು ಬಿಫೋರ್ ಬರೆದ್ರೆ ಸ್ವಲ್ಪ ಸುಡ್ತಾ ಇದೆ ಹಂಗೆ ಹಿಂಗೆ ಅಂತಂದ್ರೆ ನಾವೇ ಹೋಗಿ ಜ್ವರಗಿರ ಮಾತ್ರೆ ತಗೊಂಡು ಜನರಲ್ ಆಗಿ ಬರಬೇಕು. ಮಾಮೂಲಿ ನೀರಲ್ಲೇ ಹಾಕೋಬೇಕು, ಬಿಸಿನೀರಂತೂ ಸಿಗಲ್ಲ. ಬಟ್ ಜಾಸ್ತಿ ಆಗಕ್ಕೂ ಬಿಡಬಾರ್ದು. ಜಾಸ್ತಿ ಆದಾಗ ಸ್ವಲ್ಪ ಕಷ್ಟ ಸರ್. ಅದನ್ನ ಯಾರು ಹೇಳ್ಕೊಳಕ್ಕಾಗಲ್ಲ. ಓಕೆ. ಇನ್ನು ಪ್ರಕಾಶ್ ಸರ್, ಒಳಗಡೆ ನೀವಿದ್ದಾಗ ಬಳ್ಳಾರಿ ಜೈಲಲ್ಲಿ ಯಾರು ರೌಡಿಗಳು ಪರಿಚಯ ಆಗಿದ್ರ, ಮಾತನಾಡ್ತಾರ ಹೇಗೆ ಸರ್? ತುಂಬಾ ಜನ ಇದ್ದಾರೆ ಸರ್, ಅಲ್ಲಿ ರೌಡಿಗಳು ತುಂಬಾ ಜನ ಇದ್ದಾರೆ. ನಾವು ಮಾತಾಡ್ಸಕ್ಕೆ ಇಷ್ಟಪಡಲ್ಲ ಸರ್. ಯಾಕೆ? ಅವರಿಂದ ಏನ್ ನಿಂತೋಗಿದೆ? ಒಂದು ಎಕ್ಸಾಂಪಲ್, ಏನೋ ಮಾತಾಡಿಸ್ಬೇಕು ಅಂತಂದಾಗ ನಮ್ದು ಅದೇ ಒಂದು ಉದ್ದೇಶ ಇದ್ದಾಗ ಮಾತಾಡಿಸಿ ಪರಿಚಯ ಮಾಡ್ಕೋಬೋದು ಸರ್. ದೊಡ್ಡವರೇನೆಲ್ಲ ಸಿಗ್ತಾರೆ ಸರ್, ಅವರು ಕಾಮನ್ ಆಗಿ ಸಿಗ್ತಾರೆ. ಬಟ್ ನಾನು ನೋಡಿದಾಗ ಅದೇ ರೂಢ ಅಂದ್ರಲ್ಲ ಸರ್, ಅವರು ತುಂಬಾ ಜೈಲಿಗೆ ಅಳುಬ್ರು ಸರ್ ಅವರು. ಯಾಕಂದ್ರೆ ಈ ಸಜೆ ಆಗಿರುತ್ತೆ ಅವ್ರಿಗೆ. ಆ ಬಿಫೋರ್ ಅಲ್ಲಿ ಬಂದು ಹೋಗೋರು 4 ವರ್ಷ 2 ವರ್ಷ 3 ವರ್ಷ ಬಂದು ಹೋಗೋರು ಕಾಮನ್ ಆಗಿ ಬರ್ತಿರ್ತಾರೆ, ಹೋಗ್ತಾ ಇರ್ತಾರೆ ಸರ್. ಅವ್ರು ಅಷ್ಟೇ. ಅವರು ಜೈಲು ಯಾರಿಗೂ ಶಾಶ್ವತ ಅಲ್ಲ ಸರ್. ಇದೊಂದು ಪಾಯಿಂಟ್. ಜೈಲು ಯಾರಿಗೂ ಶಾಶ್ವತ ಅಲ್ಲ. ಇವತ್ತಿಲ್ಲ ನಾಳೆ ಬೇಲ್ ಆಗುತ್ತೆ, ಇವತ್ತಿಲ್ಲ ನಾಳೆ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಲೆಕ್ಕದಲ್ಲಿ ಜೀವನ ಮಾಡ್ತಾರೆ ಸರ್. ಪ್ರತಿಯೊಬ್ಬರು ಸಿಗ್ತಾರೆ ಸರ್. ಕಾಮನ್ ಆಗಿ ಒಳ್ಳೆ ಟ್ಯಾಲೆಂಟು ಹಂಗೆ ಹಿಂಗೆ ಅಂತಂದ್ರೆ ಮಾತಾಡ್ಸ್ಬೋದು, ಜನರಲ್ ಆಗಿ ಮಾತಾಡಿಸ್ತಾರೆ. ಅವರು ನಮ್ಗೊಂದು ಏನಾದ್ರು ಒಂದು ಏನಂತಾರೆ ತಿಳುವಳಿಕೆ ಕೊಡ್ತಾರೆ ಸರ್. ಏನ್ ನಿನ್ ಕೇಸು? ಹೌದು, ಹಿಂಗ್ ಮಾಡು, ಏನಕ್ಕೆ ಮಾಡ್ಬಿಟ್ಟು ಬಂದೆ, ನಾವೇ ಅನುಭವಿಸ್ತಾ ಇದ್ದೀವಿ, ಬೇಡ. ಸರಿ, ಇವತ್ತಿಲ್ಲ ನಾಳೆ ನಿನ್ಗೆ ಬೇಲ್ ಆಗುತ್ತೆ, ಆಗ್ಲಿ 1 ತಿಂಗಳಾಗ್ಲಿ, ಹೊರಗಡೆ ಹೋಗಿ ಆದ್ರೂ ಒಳ್ಳೇನಾಗು. ಅವಾಗ ನಾವ್ ಹೇಳ್ತೀವಿ, ಇಲ್ಲ ಅಣ್ಣ ಹಿಂಗ್ ಆಗೋಯ್ತು. ಯಾರು ಸುಮ್ನೆ ಹೊಡೆಯಲ್ಲ ಸರ್. ಯಾರು ಅವನು ಇವತ್ತು ಎಷ್ಟು ಜನ ಸತ್ತೋಗಿದಾರೋ ಯಾರು ಸಾಚಗಳಲ್ಲ ಸರ್. ಹೊಡೆದವರು ಸಾಚಗಳಲ್ಲ, ಜಗಳಗಳ ಸರ್ ಇದು. ಅಮ್ಮನಂದ್ರೆ ಬಿಡಲ್ಲ. ಎಷ್ಟು ಕಾಪಾಡ್ಬೇಕು ಸರ್ ನಾವು. ನಮ್ಮನ್ನ ನಾವು ಕಾಪಾಡ್ಕೋಬೇಕು, ಸಮಾಜದಲ್ಲಿ ನಮ್ಮ ಹೆಂಡತಿನ ಕಾಪಾಡ್ಕೋಬೇಕು, ನಮ್ಮ ಮಗನ್ನ ಕಾಪಾಡ್ಕೋಬೇಕು. ಅಲ್ಲ, ನಿಮ್ಮ ವಿಷಯದಲ್ಲಿ ಯಾಕೆ ಸರ್ ಆಗಿದೆ? ನೀವ್ಯಾಕೆ ಜೈಲ್ ಸೇರಿದ್ರಿ? ಬಳ್ಳಾರಿ ಜೈಲ್ ಯಾಕೆ ಸೇರಿದ್ರಿ? ನಿಮ್ಮ ವಿಷಯದಲ್ಲಿ ಏನಾಯ್ತು? 307 ಹಾಕ್ಸ್ಕೊಂಡು ಒಳಗಡೆ ಹೋಗೋದ ಆಫ್ ಮಾಡ್ರ ಕೇಸ್ ಮೇಲೆ? ಹೌದು ಸರ್, ಹೌದು. ಹೇಗೆ ಘಟನೆ ಆಗಾಯ್ತು? ಏನಕ್ಕೆ ಮಾಡಿದ್ರಿ ನೀವು ಕ್ರೈಮ್? ಇದನ್ನು ಸರ್, ಕ್ರೈಮು ಯಾರು ಮಾಡ್ಬೇಕಂತ ಮಾಡಿಲ್ಲ ಸರ್, ಇದು ಅನಿವಾರ್ಯ ಆಗೋಯ್ತು. ನಮ್ದೇನೋ ಒಂದು ಮೆಸೇಜು, ಆ ಮೆಸೇಜು ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಮಾಡ್ಕೋತಾರೆ ಸರ್. ನಮ್ಮ ಒಬ್ರು ಅಧಿಕಾರಿ ಸರ್, ಅವ್ರ ಹೆಸರು ಬೇಡ, ಅವರು ಅದೇ ಹೇಳಿದ್ರು ಪಾಪ. ಇಲ್ಲ ಪ್ರಕಾಶ್, ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಮಾಡ್ಕೋತಾರೆ. ಆ ಮೆಸೇಜ್ಗಳು ಚೆನ್ನಾಗಿದೆ ಮೆಸೇಜ್. ಆ ಮೆಸೇಜ್ನ ಮುಂದೆ ಇಟ್ಕೊಂಡು ಕೆಲವ್ರು ಇರ್ತಾರೆ ಸರ್, ಬೇರೆ ಹೇಳಿಕೆ ಮಾತು ಕೇಳೋದು ಜಾಸ್ತಿ. ಹೇಳಿಕೆ ಮಾತು ಕೇಳ್ಬಿಟ್ಟು ನಮ್ಮ ಲೈಫ್ನ ನಾವು ಹಾಳು ಮಾಡ್ಕೋಬೇಡ್ದು ಸರ್. ಸಿಂಗಲ್ ಆಗಿ ಹೋದ್ರೆ ಎಲ್ಲಿ ಬೇಕಾದ್ರೆ ಡೆಲ್ಲಿಗೆ ಬೇಕಾದ್ರೆ ಹೋಗ್ಬೋದು ಸರ್. ಜೊತೆಲಿರೋ ಫ್ರೆಂಡು ಇಟ್ಕೋಬೇಕು ಅಷ್ಟೇ. ಹಿಂಗೆಲ್ಲ ಕೇಳಿನೇ ಅವ್ರವ್ರ ಮನೆ ಸಂಸಾರಗಳನ್ನ ಹಾಳು ಮಾಡ್ಕೋತಾರೆ ಅಷ್ಟೇ ಸರ್. ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ ಸರ್. ಆಮೇಲೆ ಇನ್ನೊಂದೇನಾಯ್ತು ಅಂತಂದ್ರೆ, ನಾನು ತಪ್ಪು ಮಾಡಿದ್ದೀನೋ ಬಿಟ್ಟಿದ್ದೀನೋ ಅದು ದೇವ್ರಿಗೆ ಗೊತ್ತು ಸರ್. ಪಾಯಿಂಟು, ನಾನು ತಪ್ಪು ಮಾಡಿದ್ದೀನೋ ಬಿಟ್ಟಿದ್ದೀನೋ ಅದು ದೇವ್ರಿಗೆ ಗೊತ್ತು, ನ್ಯಾಯಾಲಯಕ್ಕೆ ಗೊತ್ತು. ಎರಡನೇದು, ನಾವು ಏನು ಮಾಡಿರ್ತೀವಿ ಅಂತಂದ್ರೆ ಅದಕ್ಕೆ 2-3 ಪಟ್ಟು ಕೇಸ್ ಹಾಕ್ಬಿಡ್ತಾರೆ ಸರ್ ಪೊಲೀಸ್ ಸ್ಟೇಷನಲ್ಲಿ. ಜೀವ ಬೆದರಿಕೆ ಕೇಸ್ 506 ಅಟ್ರಾಸಿಟಿ ಕೇಸ್ ಸರ್. ಇದು ಮೈನು ಬ್ಯಾನ್ ಆಗ್ಬೇಕು ಸರ್. ಇದು ತುಂಬಾ ಕಡೆ ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಇವಾಗ ಇವ್ರು ಯಾರಂತ ನಮ್ಗೆ ಗೊತ್ತಿಲ್ಲ ಸರ್, ಕಾಮನ್ ಆಗಿ ಹಾಕ್ಬಿಡ್ತಾರೆ ಸರ್ ಅಟ್ರಾಸಿಟಿ ಕೇಸ್. ದುಡ್ಡು ಕೇಸ್ಗಳವೆಲ್ಲ ಜಾತಿನಿಂದನೇ. ಯಾರಿಗೂ ಉದ್ದೇಶ ಇರಲ್ಲ ಸರ್. ಜಾತಿನ ಬೈದು ಬರೋದೇನಿದೆ ಸರ್, ಅದನ್ನ ಹಾಕಿ ಸಾಯಿಸ್ಬಿಡ್ತಾರೆ ಸರ್. ಅದನ್ನ ಹಾಕಿನೇ ಫೀಲ್ ಮಾಡ್ಬಿಡ್ತಾರೆ, ಅಂದ್ರೆ ಜೀವಂತವಾಗಿ ಮುಗಿಸ್ಬಿಡ್ತಾರೆ ಸರ್. ಜಾತಿನಿಂದನೇ ಕೇಸು. ಅದಕ್ಕೂ ಬೇಲ್ ಇದೆ ಸರ್, ಬಿಡುಗಡೆ ಇದೆ, ಇಲ್ಲ ಅಂತಲ್ಲ. ಅದ್ರ ಬಗ್ಗೆ ನ್ಯಾಯಾಲಯ ತುಂಬಾ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಇಲ್ಲ ಪ್ರಕಾಶ್, ನನ್ನ ಪ್ರಶ್ನೆ ಏನಂದ್ರೆ, ನೀವು ಯಾಕೆ ಕ್ರೈಮ್ ಮಾಡೋ ಅಂತ ಪರಿಸ್ಥಿತಿ ಏನು ಬಂತು? ಯಾಕೆ ಕ್ರೈಮ್ ಮಾಡಿದ್ರಿ? ನೋಡೋದಕ್ಕೆ ನೀವು ಕಾಣೋದೇ ಇಲ್ವಲ್ಲ ಸರ್, ನೀವು ತುಂಬಾ ಸಭ್ಯರ ಥರ ಇದ್ದೀರಿ. ಯಾಕೆ ಕ್ರೈಮ್ ಮಾಡಿ ಯಾಕೆ ಒಳಗಡೆ ಯಾಕೆ ಹೋದ್ರಿ ಅಂತ? ಸರ್, ಎಲ್ಲರೂ ಹಂಗೆ ಕಾಣಲ್ಲ ಸರ್. ಎಲ್ಲರೂ ಸಭ್ಯರೇ ಸರ್. ನಾನು ನೋಡಿದಾಗ ಜೈಲಿನ ವಾಸಗಳು ನಾನು ನೋಡ್ತಿದ್ರೆ ಇವರು ಮರ್ಡರ್ ಮಾಡಿ ಬಂದಿದ್ದಾರಾ, ಇವರು ಆ ಕೇಸ್ ಮಾಡಿ ಬಂದಿದ್ದಾರಾ, ಇವರು ಅವ್ರನ್ನೇ ಹೊಡೆದು ಬಂದಿದ್ದಾರಾ, ಇವ್ರು ಅಂತ ದೊಡ್ಡ ಕೇಸ್ ಮಾಡಿದಾರ, ಇವ್ರು ರೌಡಿ ಸೀಟ್ರಾ, ಇವ್ರು ನಟೋರಿಸಿ ಅಂತ ನೋಡ್ತೀವಲ್ಲ ಸರ್. ಯಾರು ಕಾಣಲ್ಲ ಸರ್. ಆ ಒಳಗಡೆ ಇರುತ್ತಲ್ಲ ಸರ್ ಇನ್ನೊಂದು ಮುಖ, ಆ ಮುಖನ ಯಾರು ಕೆದಕ್ಬಾರ್ದು ಸರ್. ಇವಾಗ ನಾನು ಸಾಮಾನ್ಯವಾದ ಪ್ರಜೆನೇ ಸರ್. ನಾನು ಓಡಾಡ್ತಿರ್ತೀನಿ, ಬಡ್ತಿರ್ತೀನಿ. ಎಲ್ಲ ಸುಮ್ಮನೆ ಕೆಣಕಿದ್ರೆ ಬಿಡ್ಬೇಕಾ ಸರ್? ನಾವು ಅನ್ನ ತಿಂತೀವಿ. ಅವನಿಗೆ ಆಪೋಸಿಟ್ ಇರೋನಿಗೆ ಗೊತ್ತಾಗ್ಬೇಕು ಸರ್. ಅವನು ಏನೋ ಮಾಡ್ಕೋಬಾರ್ದು.
ಇವಾಗ ನಾನು ಹೊಡೆದಿದ್ದೀನಿ ಅಂದರೆ ನಾನು ಹೊಡ್ಸ್ಕೋತೀನಿ ಸರ್. ಯಾಕಂದರೆ ನಾನೇನು ದೊಡ್ಡ ಇದೇನಲ್ಲ ಸರ್, ಹೊಡೆಯೋನಿಗೆ ಹೊಡ್ಸ್ಕೊಳ್ಳೋದು ಗೊತ್ತಿರಬೇಕು ಅಂತ ಇದೆ. ಬಟ್ ಎಲ್ಲಿ ಏನು ಹೆಂಗೆ ಆಪೋಸಿಟ್ ಇದು ಮೈನ್ ಇದು ಸರ್ ಡ್ರಿಂಕ್ಸಿಂದನೇ ತುಂಬ ಇದಾಗೋದು. ಬಾರ್ಗಳಲ್ಲಿ ಜಗಳ ಆಗುತ್ತೆ, ಅದರಿಂದ ಏನೇನೋ ಮಾತುಗಳು ಸರಿ ಬರಲ್ಲ, ಅಪ್ಪಿ ಮಾತಾಡ್ಬಿಡ್ತಾರೆ. ಆಮೇಲೆ ನಮ್ಮಂಥ ಒಳ್ಳೆ ವ್ಯಕ್ತಿಗಳ ಬಗ್ಗೆ ಇದು ಮಾಡ್ಬಿಡ್ತಾರೆ, ಅವನು ಹೊಡೆದ ಹಿಂಗೆ ಮಾಡ್ದ ಹಂಗೆ ಮಾಡ್ದ ಅಂತ. ಯಾರೋ ಸುಮ್ಮನೆ ಹೊಡೆಯಲ್ಲ ಸರ್, ಇದು ಅನಿವಾರ್ಯ. ಒಂಥರ ನನಗೆ ಆಶ್ಚರ್ಯ ಸರ್ ಇದು. ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋದು ನನಗೆ ನಾನೇ ರಕ್ಷಣೆ ಸರ್ ಇದು. ಆಮೇಲೆ ಇನ್ನೊಂದು ಇದು ನೀವು ಕೇಸ್ ಮಾಡಿದ್ದು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಮಾಡಿದ್ರಿ ಸರ್. ಆಗಲ್ಲ ಸರ್, ಅದು ಒಳಗಡೆ ಕುದೀತಾ ಇರುತ್ತೆ. ನಾನೇನು ಮಾಡಿಲ್ವಲ್ಲ, ನಾನೇನು ಮಾಡಿಲ್ದವನಿಗೆ ಹಿಂಗೆ ಬಂದು ಹೊಡಿತಾರಲ್ವಾ. ನನಗೆ ಅಂತಲ್ಲ, ಎಷ್ಟೋ ಜನಕ್ಕೆ ಏನು ಮಾಡಿ ಸುಮ್ಮನೆ ಹೊಡ್ಸ್ಕೋಬೇಕಂದ್ರೆ ಹೆಂಗೆ ಸರ್, ಮನೆಗೆ ತೂರಿ ಹೊಡಿತಾರೆ ಅಂತಂದ್ರೆ ಅದು ಕಟ್ಟಾಗಬೇಕು ಸರ್. ಅದೊಂದು ತುಂಬ ಹಳ್ಳಿಗಳಲ್ಲಿ ತುಂಬ ಇದೆ. ಈ ಕಾಮನ್ ಪರ್ಸನ್ ಸರ್, ಇವರೆಲ್ಲ ಸ್ವಲ್ಪ ಸ್ಟ್ರಾಂಗ್ ಅಂದ್ಕೊಳ್ಳಿ, ಇವರೆಲ್ಲ ಸ್ಟ್ರಾಂಗ್, ಯಾವ ಸ್ಟ್ರಾಂಗು ಇಲ್ಲ ಸರ್. ಎಲ್ಲ ಸಮಾಜದ ಎಲ್ಲ ಮಾಮೂಲಿನೇ. ಇಲ್ಲಿ ದುಡ್ಡಿರೋನು ಎಲ್ಲವನು ಅಷ್ಟೇ ಮಣ್ಣಿಗೆ ಹೋಗ್ಬೇಕು, ಯಾವನು ಸ್ಟ್ರಾಂಗ್ ಇಲ್ಲ. ಅವರು ಬಿಂಬಿಸೋದು ನಮ್ಮ ಒಂದು ಜಾತಿ ಸ್ಟ್ರಾಂಗ್ ಇದೆ, ನಮ್ಮ ಒಂದು ಜಾತಿ ಸ್ಟ್ರಾಂಗ್ ಇದೆ. ಇಲ್ಲಿ ಕಾಮನ್ ಪರ್ಸನ್ ಸರ್, ಕಾಮನ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಈ ಸಣ್ಣ ಪುಟ್ಟ ಜಾತಿಯವರು, ಈ ಕಾಮನ್ ನಮ್ಮಂಥವ್ರು ಯಾರು ಸಪೋರ್ಟ್ ಕೊಡ್ದಿರೋರು ಅಂತಾರ ನೋಡಿ ಯಾರು ಇಲ್ಲಿ ಇದು ಮಾಡಬಾರ್ದು ಸರ್. ಯಾವ ಒಬ್ಬ ವ್ಯಕ್ತಿನೂ ಯಾವ ರೀತಿ ಯಾವ ಟೈಮಲ್ಲಿ ಯಾವ ತಾಳ್ಮೆ ಕೆಟ್ಟರೆ ಏನು ಬೇಕಾದ್ರೆ ಮಾಡ್ತಾನೆ. ಹೆಂಡ್ತಿನ ಮನೆಗೆ ಬಿಟ್ಟು ಹೆಂಡ್ತಿಗೆ ಡೈವರ್ಸ್ ಕೊಟ್ಟು ಬಂದು ಬೇಕಾದ್ರೆ ಹೊಡಿತಾನೆ ಸರ್. ಹಂಗಿದೆ ಸಮಾಜ ಇದು. ಯಾಕಂದ್ರೆ ಕೆಣಕ್ಬಾರ್ದು. ಇದು ಪೊಲೀಸ್ ಇಲಾಖೆಯವರಿಗೆ ಪ್ರತಿಯೊಬ್ಬರು ಗೊತ್ತಿರುತ್ತೆ ಸರ್. ಅವ್ರು ಎರಡು ರೀತಿನೂ ಯೋಚನೆ ಮಾಡ್ತಾರೆ. ಈ ಒಂದು ಪ್ರಕರಣ ನಡೆದಿದ್ಯಾ, ಇದು ಮರ್ಡರ್ ಆಗಿದ್ಯಾ, ಇದು ಆಫ್ ಮರ್ಡರ್ ಆಗಿದ್ಯಾ, ಇವಂದು ಏನೋ ತಪ್ಪಿರುತ್ತೆ, ಇವನೇನು ಸಾಚ ನನ್ನ ಮಗ ಅಲ್ಲ, ಇವಂದೇನೋ ತಪ್ಪಿರುತ್ತೆ ಅಂತ ಇಲ್ಲೂ ಹೇಳ್ತಾರೆ ಸರ್. ಪೊಲೀಸ್ ಅವರಿಗೆ ಎಲ್ಲ ರೀತಿನೂ ಅದೇ ಇನ್ವೆಸ್ಟಿಗೇಷನ್ ಅಂತೀವಲ್ಲ ಸರ್, ವಿಚಾರಣೆ ಮಾಡ್ತಾರೆ. ಎಲ್ಲಿ ಸರ್ ಆಗಿದ್ಮೇಲೆ ಏನು ಮಾಡೋಕ್ಕಾಗುತ್ತೆ ಹೇಳಿ. ಇವಾಗಾದರೂ ನಾನೇ ಆಗಲಿ ಸರ್, ಇವಾಗಾದರೂ ತಿಳ್ಕೊಂಡು ಬದುಕಬೇಕು. ಕೆಲವು ಟೈಮಲ್ಲಿ ಪರಿವರ್ತನೆ ಸರ್. ಇದೆಲ್ಲ ಆದ್ಮೇಲೆ ನಾಳೆ ದಿನ ಜಗಳಗಳೇ ಬೇಡ ಅಂತೀವಿ ಸರ್. ಮತ್ತೆ ಬಂತು ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ, ಹಣೆ ಬರ. ಇವಾಗ ಸುಮ್ಮನೆ ಯಾರು ಈ ರೌಡಿಗಳ ಕೆಲಸ ಏನಿರುತ್ತೆ ಹೇಳಿ ಸರ್, ರಾತ್ರಿ 1 ಗಂಟೆಗೆ ಓಡಾಡ್ತಿರ್ತಾರೆ ಅವರು. ರೋಲ್ ಕಾಲ್ ಇರುತ್ತೆ, ರೋಲ್ ಕಾಲ್ ಟೈಮಲ್ಲೇ ಹೊಡಿತಾರೆ, ಹೊಡೆದವನೇ ಸತ್ತೋಗ್ಬಿಟ್ಟ. ಅನಿವಾರ್ಯ ಇದು, ಅವನ್ನ ಹೊಡಿಬೇಕಂತಾನೆ ಇರಲ್ಲ. ಸುಮ್ಮನೆ ಕೇಸ್ ಮೇಲೆ ಹಾಕೋಗ್ಬಿಡ್ತಾರೆ, ಜೈಲ್ಗೆ ಹೋಗ್ತಾರೆ, ಒಳಗಡೆ ಹೋಗ್ತಾರೆ. ಆ ಪಾತಕ ಲೋಕ ಬಿಡಲ್ಲ ಅವ್ರನ್ನ. ಏನೋ ಮಗ ನಿಮ್ಮ ತಾಯಿ ತಂದೆ ಯಾರಿಲ್ಲ, ಏನಿದೆ ನಮ್ಮ ಜೊತೆಗೆ ಸೇರ್ಕೊ ಅಂತಾರೆ. ಅವರೆಲ್ಲ ತುಂಡು ಗುಂಡು ಎಲ್ಲ ಕೊಡ್ಸಾದ್ಮೇಲೆ ಅವ್ರಿಗೆ ಇನ್ನೇನಿದೆ, ಯಾವನ್ನ ಇನ್ನೊಬ್ಬನ ಹೊಡಿಬೇಕು ಅಂತಾರೆ. ಹೋಗ್ತಾರೆ, ಅಲ್ಲಿ ಹೊಡಿತಾರೆ, 2ನೇ ಕೇಸ್ ಹಾಕೋತಾರೆ, 3-4 ವರ್ಷ ಆಮೇಲೆ ಬೇಲ್ ಸಿಗಲ್ಲ, ಅವರು ಅನುಭವಿಸ್ತಿರ್ತಾರೆ. ಕೊನೆಗೆ ಜೈಲನ್ನೇ ಮನೆ ಮಾಡ್ಕೊಬಿಡ್ತಾರೆ ಸರ್. ಜೈಲನ್ನ ಮನೆ ಮಾಡ್ಕೊಂಡಾದ್ಮೇಲೆ ಅವ್ರಿಗೆ ಇನ್ನೇನಿದೆ. ಹೊರಗಡೆ ಹೋದ್ರು ಅದೇನೆ, ಹೊರಗಡೆ ಹೋದ್ರು ಕಾಫಿ ಟೀನೇ ಸಿಗೋದು. ಅಲ್ಲಿನ ಕಾಫಿ ಟೀಗೇನು ಸ್ಪೆಷಲ್ ಆಗಿ ಏನು ಹಾಕೊಡಲ್ಲ, ಟೀ ಪುಡಿನೇ ಹಾಕೋದು. ಇಲ್ಲೂ ಟೀಗೆ ಟೀ ಪುಡಿನೇ ಹಾಕೋದು. ಅಲ್ಲೂ ಬಿರಿಯಾನಿ ತರಿಸ್ಕೊಬಿಡ್ತಾರೆ. ಅಂದ್ರೆ ಇನ್ನೇನು ಸರ್ ಜೈಲು. ನಿಜವಾಗ್ಲೂ ಕೆಲವ್ರಿಗೆ ಮಾತ್ರ ನರಕ ಸರ್, ಕೆಲವ್ರಿಗೆ ಸ್ವರ್ಗ. ಎಸ್ ಪ್ರಕಾಶ್ ಸರ್, ಇನ್ನು ಕಡೆಯದಾಗಿ ತಾವು 2-2.5 ತಿಂಗಳು ಬಹುಶಃ ಜೈಲು ಶಿಕ್ಷೆ ಅನುಭವಿಸಿ ಹೊರಗಡೆ ಬಂದರೆ ಏನನ್ಸುತ್ತೆ, ಜೈಲು ವಾಸ ಏನನ್ಸುತ್ತೆ? ಇವತ್ತಿನ ಹುಡುಗರು ಈ ಕ್ರೈಮ್ ಮಾಡೋದಲ್ಲಿ, ಕ್ರೈಮಲ್ಲಿ ತುಂಬ ಉತ್ಸುಕರಾಗಿ ತೋರಿಸ್ತಾರೆ. ತುಂಬ ಜನ ಕ್ರೈಮ್ ಮಾಡ್ತಾನೆ ಇರ್ತಾರೆ. ಸೊ ಅಂಥವ್ರಿಗೂ ನಿಮ್ಮ ಕಡೆಯಿಂದ, ನೀವು ಜೈಲು ವಾಸ ಅನುಭವಿಸಿ ಬಂದಿರೋ ನಿಮ್ಮಂಥ ವ್ಯಕ್ತಿಗಳಿಂದ, ಸೊ ಅಂಥವ್ರಿಗೆ ಒಂದು ಸಂದೇಶ, ಒಂದು ಮೆಸೇಜ್ ಕೊಡೋದಾದರೆ? ಮುಖ್ಯವಾಗಿ ನಾವು ಟಿವಿಲಿ ನೋಡ್ತೀವಲ್ಲ ಸರ್, ರಾತ್ರಿ 9:30-10 ಕ್ರೈಮ್ ಸ್ಟೋರಿಗಳನ್ನ ನೋಡೋದು ಕಮ್ಮಿ ಮಾಡಬೇಕು. ಆಮೇಲೆ ಕ್ರೈಮ್ ಅನ್ನೋ ಪದನೇ ನಾವು ಕಿವಿಗೆ ಹಾಕೋಬಾರ್ದು. ಆಮೇಲೆ ಈ ಬುಕ್ಗಳನ್ನ ಓದಬೇಕು, ಅದ್ರದ್ದು ಸುಳಿವೇ ಹತ್ರಕ್ಕೆ ಬಿಟ್ಕೋಬಾರ್ದು ಸರ್. ಒಳ್ಳೆ ರೀತಿಲಿ ಬದುಕಬೇಕು. ಅವರು ಮೈಂಡ್ ಎಲ್ಲಿರಬೇಕು ಅಂತಂದರೆ, ಈ ಕೆಟ್ಟವ್ರ ಸಹವಾಸ ಮಾಡಬಾರ್ದು. ಕೆಟ್ಟವ್ರ ಸಹವಾಸ ಮಾಡಿದಾಗೆಲ್ಲ ಇದೆಲ್ಲ ಬರುತ್ತೆ. ಆಮೇಲೆ ಜಗಳಗಳಿಗೆ ಆಸ್ಪಾದನೆ ಕೊಡಬಾರ್ದು. ಮೈನು ಆ ಜಗಳಗಳಿಗೆ ಆಸ್ಪಾದನೆ ಕೊಡಬೇಕಂದ್ರೆ ಬುದ್ಧಿವಂತರು ಸಹವಾಸ ಮಾಡಬೇಕು ಸರ್. ಸ್ವಲ್ಪ ನೋಡ್ರಿ, ನೀವು ಈ ನಮ್ಮ ಬೆಂಗಳೂರಲ್ಲೇ ತಗೊಳ್ಳಿ, ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲೋ ಹೊರಗಡೆ ಹೋಗ್ತಾರೆ, ಟೀ ಕುಡಿತಾರೆ, ಸೀದಾ ಆಫೀಸ್ಗೆ ಹೋಗ್ತಾರೆ. ಎಲ್ಲೋ ಏನೋ ಆಫೀಸ್ಗೆ ಹೋಗ್ತಾರೆ, ಸೀದಾ ಮನೆಗೆ ಹೋಗ್ತಾರೆ. ಈ ಕಾಮನ್ ಪರ್ಸನ್ಗಳು, ಸ್ವಲ್ಪ ಈ ಫ್ರೆಂಡ್ಸ್ಗಳಿರೋರು, ಸ್ವಲ್ಪ ಡ್ರಾಮಾ ಮಾಡೋರು, ನಾಟಕ ಮಾಡೋರು, ಈ ಕೆಟ್ಟದಾಗಿ ಪದ ಉಪಯೋಗಿಸ್ತಾರೆ ಸರ್. ಅದು ಮಾತಾಡೋದು ಬೇಡ, ಹಂಗೆ ಹಿಂಗೆ ಅನ್ನೋರು, ಅವ್ರು ಯಾವತ್ತಿದ್ರು ಮಣ್ಣೆ ಸರ್. ಅವರು ಬದುಕಿದ್ದು ವೇಸ್ಟೇ. ಅವ್ರನ್ನೆಲ್ಲ ಕರ್ಕೊಂಡು ಹೋಗುತ್ತೆ ಅಂದರೆ ಜೈಲವರೆಗೂ ಕರ್ಕೊಂಡು ಹೋಗುತ್ತೆ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗುತ್ತೆ, ಜೈಲವರೆಗೂ ಕರ್ಕೊಂಡು ಹೋಗುತ್ತೆ. ಪೊಲೀಸ್ ಸ್ಟೇಷನ್ಗೆ ಹೋಯ್ತು ಅಂತಂದ್ರೆ ಅವ್ರೇನು ಲಾಟಿಗಳು ಇಟ್ಕೊಂಡಿರ್ತಾರಲ್ಲ ಸರ್, ಅದು ಪೂಜೆ ಮಾಡೋಕ್ಕಲ್ಲ. ಆ ಲಾಟಿಯಿಂದ ಒಂದು 4 ಏಟು ಹೊಡಿತಾರೆ. ಬಡ್ಡಿ ಮಗನೆ ಬೇರೆ ಮಾತೆಲ್ಲ ಅವಾಗ ಬದುಕದ್ ಕಲಿಯೋ ಅಂತ ಪೊಲೀಸರು ಪಾಠ ಹೇಳ್ತಾರೆ ಸರ್. ಇದಾಗೋಯ್ತು, ನೆಕ್ಸ್ಟಾದ್ರೂ ಬದುಕದ್ ಕಲಿ ಅಂತಾರೆ. ಅದಾದ್ಮೇಲೆ ಅವನೇನು ಕೃಷ್ಣ ಹುಟ್ಟಿದ ಜನ್ಮಸ್ಥಳಕ್ಕೆ ಕಳಿಸ್ತಾರೆ ಸರ್. ಜೈಲಿಗೆ ಕಳ್ಸಾದ್ಮೇಲೆ ಅವನ್ನ ಒಂದು ಮಾತು ಬೈದ್ ಕಳಿಸ್ತಾರೆ, ಮುಂದೆ ಜೈಲಿಂದ ಬಿಡುಗಡೆ ಆದ್ರೂ ಒಳ್ಳೆನಾಗು ಅಂತ. ಅವನ ಹಣೆ ಬರ ಸರ್, ಒಳ್ಳೆನಾಗಬೇಕು ಬಿಡಬೇಕು ಅಂತ. ನನ್ನ ಪ್ರಕಾರವಾಗಿ ಕ್ರೈಮು ಬದುಕಿದ್ರು ಒಂದು ಸಾವಿದ್ದಂಗೆ ಸರ್ ಕ್ರೈಮು. ಅದು ಮಾಡಬಾರ್ದು ಯಾರು. ಅದು ಮಾಡಿದ್ರು ಅಂತಂದ್ರೆ ಮುಂದಿಂದು ಆಲೋಚನೆನೇ ಬರಲ್ಲ. ಅಂದ್ರೆ ಮೈಂಡೇ ಅಪ್ಸೆಟ್ ಆಗ್ಬಿಡುತ್ತೆ.
ಅದೆಲ್ಲ ಬಿಟ್ಟು ಬಂದರೆ ಹೆಂಡ್ತಿ ಮನೆ ನಮ್ಮ ತಮ್ಮ ನಮ್ಮಣ್ಣ ನಮ್ಮ ಫ್ಯಾಮಿಲಿ ಅಂತ ಹಿಂಗೆ ಹೋದ್ರೆ ಅದು ಬೇರೆ ರೂಟ್ಗೆ ಕರ್ಕೊಂಡು ಹೋಗುತ್ತೆ ಸರ್. ಬೇರೆ ರೂಟಿಗೆ ಕರ್ಕೊಂಡು ಹೋಗುವಾಗ ಅದೇ ರೂಟ್ನೇ ಮೂವ್ ಮಾಡಬೇಕು. ಇಲ್ಲಿ ಯಾವನೋ ಈ ಒಂದು ಜನರಲಾಗಿ ಹೇಳ್ಬಿಡ್ತೀನಿ ಸರ್, ಅದು ನಾಯಿಗಳು ಬೊಗಳ್ತಾವಲ್ಲ ಸರ್, ಸಣ್ಣ ಪುಟ್ಟಕ್ಕೆ ನಾಯಿಗಳು ಬೊಗಳ್ದಾಗ ನಾವು ಅದನ್ನ ಡೀಫಾಗಿ ತಗೋಬಾರ್ದು. ಆ ಮುಖ ಕುಯ್ಯೋದು ನಾವು ಅದು ನಾನು ಗಾಂಧಿನಗರದಲ್ಲಿ ಯಾರಿಗೋ ಒಬ್ಬನಿಗೆ ಹಂಗೆ ಮಾಡ್ಬಿಟ್ಟಿದ್ದೆ ಸರ್. ಅದೊಂದು ಕೇಸ್ ಆಯಿತು, ಮುಖನೇ ಕುಯ್ದುಬಿಟ್ಟಿದ್ದೆ. ಆಮೇಲೆ ನಾನು ಪಶ್ಚಾತ್ತಾಪ ಪಟ್ಟೆ ಸರ್. ಯಾಕಂದ್ರೆ ಅವನು ಕುಡ್ಕಾನೆ ಸರ್. ನಮಗೆ ಕುಡುಕರು ಮಾತಾಡಿದ್ರೆ ನಮ್ಗೆ ಆಗಲ್ಲ ಸರ್. ಯಾಕಂದ್ರೆ ಕುಡುಕರು ಕುಡ್ದಾದ್ಮೇಲೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಕಲಿಬೇಕು ಸರ್. ಮೈನು ಯಾರೇ ಆಗಲಿ ಸರ್, ಕುಡಿದು ಸೀದಾ ಅವ್ರ ಮನೆಗೆ ಹೋಗಂಗಿರ್ಬೇಕು. ಕುಡ್ದಾದ್ಮೇಲೆ ಹೆಂಗ್ ಮಾತಾಡಿದ್ರೆ ಇವೆಲ್ಲ ಅವಂತರ ಆಗುತ್ತೆ ಸರ್. ನಮಗೆ ನಮ್ಮ ಇದರಲ್ಲಿ ಜೈಲೊಳಗಡೆ ಇದ್ದಾಗನು ಕುಡುಕರೆಲ್ಲ ಸಿಗ್ತಾರೆ ಸರ್. ಕುಡ್ದಾಗೇನೆ ಜಗಳ ಆಗ್ತವೆ, ಹಂಗೆ ತಲೆನೇ ಹೊಡೆದ್ಬಿಡ್ತಾರೆ ಸರ್. ನಾವು ಹೊಡ್ಸ್ಕೋತೀವೋ ಇಲ್ಲ ಅವ್ರು ಹೊಡಿತಾರೋ, ಲೈಫೇ ವೇಸ್ಟ್ ಅಲ್ಲ ಸರ್. ಅವ್ರದ್ದು ಲೈಫ್ ವೇಸ್ಟು ಮತ್ತು ನಮ್ಮದು ಲೈಫ್ ವೇಸ್ಟು. ಎಲ್ಲ ಬೇಲ್ ಸಿಕ್ಕಾಗಿದ್ಮೇಲೆ ಹೊರಗಡೆ ಬಂದು ಮತ್ತೆ ಈ ಕೋರ್ಟು ಕಚೇರಿ ಅಳಿತಾರಲ್ಲ ಸರ್, ಅದೂ ನಿಜವಾದ ನರಕ ಸರ್. ನರಕ. ಆ ಟೈಮಿಗೆ ಓಡಾಡಬೇಕು. ಕೋರ್ಟು ನಿಜವಾಗ್ಲೂ ನ್ಯಾಯಾಲಯಕ್ಕೆ ಅಷ್ಟು ತಲೆ ಬೋಗ್ಬೇಕು ಸರ್. ಅಲ್ಲಿಂದನೂ ನಾವು ಕಲಿಯೋದಿರುತ್ತೆ. ಆ ಟೈಮು ನಾವು ಆಫೀಸ್ಗೆ ಸರ್ ಒಂದು 10 ನಿಮಿಷ ಲೇಟ್ ಆಯಿತು, ಸರಿ ಆಯಿತು ಬಾ ಸರ್, ಒಂದು ನಮ್ಮ ಹೆಂಡ್ತಿನ ಊರಿಗೆ ಬಿಟ್ಟು ಬರ್ಬೇಕು ಸರ್, ಒಂದು 10 ನಿಮಿಷ ಲೇಟ್ ಆಯ್ತು ಸರ್ ಅಂತ ಇಲ್ಲಿ ನಾವು ಏನೋ ಜವಾಬ್ ಹೇಳ್ಬೋದು. ಕೋರ್ಟಲ್ಲಿ ಹಂಗಿಲ್ಲ ಸರ್. ಕೋರ್ಟಲ್ಲಿ ನೋಡಿ ಕಲಿಯೋದಿದೆ, ಟೈಮಿಂಗ್ಸ್ ಮೇಂಟೈನ್ ಮಾಡಬೇಕು. ಅದು ಒಂದು ನರಕ ಸರ್. ಏನಾಗುತ್ತೋ, ಬೇಲ್ ಆಗುತ್ತೋ ಬಿಡುಗಡೆ ಆಗುತ್ತೋ, ಸಾರಿ ಬೇಲ್ ಆಗಿರುತ್ತೆ ಬಿಡುಗಡೆ ಆಗುತ್ತೋ, ಮತ್ತೆ ಕೇಸ್ ಏನು ಜಡ್ಜ್ಮೆಂಟ್ ಆಗುತ್ತೋ, ಜಡ್ಜ್ಮೆಂಟಲ್ಲಿ ಏನಾಗುತ್ತೆ, ರಾಜಿ ಆಗುತ್ತಾ ಇಲ್ಲ ಮತ್ತೆ ಆಪೋಸಿಟ್ ಅವನು ಏನು ಇಷ್ಟು ದುಡ್ಡು ಕೇಳ್ತಾ ಇದ್ದಾರೆ. ಎಲ್ಲಿರುತ್ತೆ ಸರ್ ದುಡ್ಡು? ಬರೀ ದುಡ್ಡು ಮೇಲೆ ತಾಂಡವ ಆಡ್ತಿದೆ ಸರ್. ದುಡ್ಡು ತಾಂಬ ನಾನು ಏನಾದ್ರು ಮಾಡ್ತೀನಿ ಸರ್. ಇದು ಅಪರಾಧ ಮಾಡಿದ ಮೇಲೆ ಯಾರೇ ಆಗಲಿ ಸರ್, ಲಕ್ಷಾಂತರ ಜನ ಜೈಲಿಗೆ ಹೋಗಿ ಬಂದಿರ್ತಾರೆ, ಸಾವಿರಾರು ಜನ ಲಕ್ಷಾಂತರ ಜನ ಜೈಲಿಗೆ ಹೋಗಿ ಬಂದಿರೋರು, ತಿಳ್ಕೊಂಡಿರೋರು 80% ತಿಳ್ಕೊಂಡು ಜೀವನ ಮಾಡ್ತಿದ್ದಾರೆ ಸರ್. ಬೇಡ ಅಂತ ಎಲ್ಲರದು ಒಂದೇ. ಎಲ್ಲಿ ಸರ್ ನೆಮ್ಮದಿನೇ ಇರಲ್ಲ, ಕೆಲ್ಸಕ್ಕೆ ಹೋಗಕ್ಕೆ ನೆಮ್ಮದಿ ಇರಲ್ಲ ಸರ್. ಜೈಲಲ್ಲಿ ಇದ್ರೂ ಏನನ್ಸುತ್ತೆ, ಬೇಲ್ ತಗೊಂಡು ಹೊರಗಡೆ ಬರಬೇಕು ಅಂತ. ಹೊರಗಡೆ ಬಂದ್ರೂ ಲಾಯರ್ ಫೋನ್ ಮಾಡ್ತಾರೆ, ಎಲ್ಲಿದೆಯಾ ನಾಳೆ ಡೇಟ್ ನಿಂದು, ಎಲ್ಲಿದೆಯಾ ಬರೋ 25ನೇ ತಾರೀಕು. ಕೆಲವು ಟೈಮಲ್ಲಿ 25ನೇ ತಾರೀಕು ಇದು ಮುಖ್ಯವಾದ ವಿಚಾರ ಸರ್. 25ನೇ ತಾರೀಕು ಡೇಟ್ ಇದ್ರೆ ಬರೋ ತಿಂಗಳು, ಈ ತಿಂಗಳು 25ಕ್ಕೆ ಬಾ ಅಂತಾರೆ. ಯಾಕೆ ಸರ್ ಆ ಥರ? ದುಡ್ಡಿಗೋಸ್ಕರ. ನಾವು ಕೊಡಲ್ವಲ್ಲ, ಆವಾಗ ಕೊಡೋದು ಇವಾಗ ಇಸ್ಕೊಳ್ಳೋಣ ಅಂತ. ನಾವು ಏನೋ ಕಷ್ಟಪಡಿ, ಇದೆಲ್ಲ ಅನುಭವ ಸರ್. ಇಷ್ಟೆಲ್ಲ ತಿಳ್ಕೊಂಡಾಗ ಏನ್ ಮಾಡ್ಬೇಕು ಹೇಳಿ, ದೇವಸ್ಥಾನನೇ ಬೆಸ್ಟು. ಶನಿವಾರ ಬಂದ್ರೆ ಆಂಜನೇಯ ಸ್ವಾಮಿಗೆ ಹೋಗಿ ಕೈ ಮುಗಿದು, ದೇವ್ರೆ ನೀನೇ ಅಪ್ಪ ನನ್ನ ಜೀವನನ ಚೆನ್ನಾಗಿರೋ, ಅವ್ನು ಯಾವನಾದ್ರೂ ಸಾಯ್ಲಿ ಏನಾದ್ರೂ ಮಾಡ್ಕೊಳ್ಳಿ, ನಾಯಿ ಬೊಗಳ್ತಿದ್ರೆ ನಾವೇನು ಮಾಡಕ್ ಹೋಗ್ಬಾರ್ದು, ಅಪರಾಧ ಲೋಕ ಮಾಡಬಾರ್ದು, ಅಪರಾಧಗಳನ್ನ ನಾವು ಅದು ಇದನ್ನು ಮಾಡಬಾರ್ದು. ಯಾರೋ ಮಾಡೋರ್ಗಾದ್ರೂ ಒಳ್ಳೆ ಸಂದೇಶ ಕೊಟ್ಬಿಟ್ಟು 4 ದಿನ ಸುಖವಾಗಿರೋಣ. ಇವತ್ತು ಎಲ್ಲಿದೆ ಸರ್ ಜೀವನ? 40, 50, 60 ವರ್ಷಕ್ಕೆಲ್ಲ ಸಾಯೋರು ನೋಡಿದ್ದೀವಿ. ಏನೋ ಆಕ್ಸಿಡೆಂಟ್ ಆದ ಸತ್ತೋದ, ಅವನು ಯಾರೋ ಇಂಜಿನಿಯರ್ ಅಂತ. ಇನ್ನೇನಿದೆ ಹೇಳಿ? ತಾಳ್ಮೆ ಬೇಕು ಸರ್ ಮನುಷ್ಯನಿಗೆ. ಆ ತಾಳ್ಮೆ ನಮ್ಮಿಂದ ನಾವೇ ತಿಳ್ಕೊಬೇಕು ಸರ್. ಎಸ್, ಅದ್ಭುತವಾದಂಥ ಮಾತುಗಳನ್ನ ಹೇಳಿದ್ರಿ ಪ್ರಕಾಶ್ ಸರ್. ನಿಮ್ಮ ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಜೈಲಿನಲ್ಲಿ ಕಳೆದಂಥ ದಿನಗಳ ಬಗ್ಗೆ ನಮ್ಮ ಜೊತೆ ಆ ಅನುಭವಗಳನ್ನ ಹಂಚ್ಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದು ಜೈಲಿನಲ್ಲಿ ಕಳೆದು ಬಂದಂತಹ ನರಕದ ದಿನಗಳನ್ನು ಪ್ರಕಾಶ್ ಅವರು ವಿವರಣೆಯನ್ನು ನೀಡಿದಂಥದ್ದು. ಇವತ್ತಿನ ಸಮಾಜದಲ್ಲಿ, ಇವತ್ತಿನ ಎಸ್ಪೆಷಲಿ ಯೂತ್ಸಲ್ಲಿ ಎಷ್ಟು ಕ್ರೈಮ್ ಮಾಡೋದಕ್ಕೆ ಅಪಹಪಿಸ್ತಾ ಇರ್ತೀರಿ. ಜೈಲಿನ ವಾಸ ಅಷ್ಟು ಸುಲಭವಾಗಿರೋದಿಲ್ಲ. ಅದು ಒಂದು ರೀತಿ ಭೂಮಿ ಮೇಲಿರುವಂತಹ ನರಕ ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ದಯಮಾಡಿ ಯಾರು ಕ್ರೈಮನ್ನು ಮಾಡೋದಕ್ಕೂ ಹೋಗಬೇಡಿ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಮತ್ತೊಂದು ವಿಶೇಷ, ಮತ್ತೊಬ್ಬರು ವಿಶೇಷ ಅತಿಥಿಗಳೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೀವಿ. ನೋಡ್ತಾರೆ ನ್ಯೂಸ್ 12 ಕನ್ನಡ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.